ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು RMR ಕನ್ನಡ ವ್ಲಾಗ್ಸ್. ಇವತ್ತು ಸಂಡೇ. ಇವತ್ತು ನಾನು ಮಾಡ್ತಾ ಇದ್ದೀನಿ ಎ ಡೇ ಇನ್ ಮೈ ಲೈಫ್ ವ್ಲಾಗ್. ಹೌದು, ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಫಸ್ಟ್ ಟೈಮ್ ನಾನು ಎ ಡೇ ಇನ್ ಮೈ ಲೈಫ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಸಂಡೇ ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇದ್ದೆ. ಬೇಡ ಇವತ್ತು ಲೇಝಿ ಆಗೋದು ಬೇಡ ಅಂತ ಹೇಳಿ ಬೇಗ ಎದ್ದು ಸ್ವಲ್ಪ ಮಾರ್ನಿಂಗ್ ನೀರೆಲ್ಲ ಕುಡಿದು ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಯೋಗ ಮತ್ತು ಬುಕ್ ರೀಡಿಂಗ್ ಮತ್ತು ಯೋಗಗೆ ರೆಡಿಯಾಗಿದ್ದೀನಿ. ಸೊ ಯಾಕೆ ಈ ಡೇ ಇನ್ ಮೈ ಲೈಫ್ ವ್ಲಾಗ್ನ ಮಾಡಬಾರ್ದು ಅಂತ ಮನಸ್ಸಲ್ಲಿ ಬಂತು. ಸೊ ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆಯೇ ಪಾಪು ಇನ್ನೂ ಮಲಗಿದ್ದಾನೆ. ಅವನು ಎದ್ದೇಳಿಸಲ್ಲ ಇವತ್ತು, ಯಾಕೆಂದರೆ ಓಲ್ ವೀಕ್ ಸ್ಕೂಲ್ಗೆ ಹೋಗಬೇಕು, ವರ್ಕ್ ಹೋಗಬೇಕು ಅಂತ ಹೇಳಿ ಅವನನ್ನು ಎದ್ದೇಳು ಅಂತ ಬೇಗನೆ ಎದ್ದೇಳಿಸಿರ್ತೀನಿ. ಪಾಪ ಅವನು ಇವತ್ತು ಚೆನ್ನಾಗಿ ರೆಸ್ಟ್ ಮಾಡಲಿ ಅಂತ ಬಿಟ್ಬಿಟ್ಟಿದ್ದೀನಿ. ಹಾಗೆ ನಮ್ಮ ಮನೆಯವರು ಆಚೆ ಹೋಗಿದ್ದಾರೆ. ನಾವು ಏನು ಮಾಡೋದು, ಬೇಜಾರಾಗ್ತಾಯಿದೆ. ಸೊ ಅದಕ್ಕೆ ಲೇಝಿ ಆಗೋದು ಬೇಡ, ಸ್ವಲ್ಪ ಯೋಗನ ಸ್ಟಾರ್ಟ್ ಮಾಡೋಣ ಅಂತ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಎಷ್ಟು ಸಲ ಯೋಗ ಸ್ಟಾಪ್ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನೇನು ಬೇಕಂತ ಸ್ಟಾಪ್ ಮಾಡೋಲ್ಲ, ಸಿಚುವೇಶನ್ಸ್ ಆಗಿರುತ್ತೆ. ಸೊ ಹಾಗಾಗಿ ಸಮ್ಟೈಮ್ಸ್ ಸ್ಟಾರ್ಟ್ ಮಾಡಿರೋಳು ಪೂರ್ತಿ ಚಾಲೆನ ಕಂಪ್ಲೀಟ್ ಮಾಡೋಕ್ಕಾಗ್ದೇ ಸ್ಟಾಪ್ ಮಾಡಿಬಿಟ್ಟಿರ್ತೀನಿ. ಇವಾಗ ನೀವು ಮಾರ್ನಿಂಗ್ ವೀಡಿಯೋಸ್ನ ನೋಡ್ತಾ ಇದ್ರೆ ಗೊತ್ತಿರುತ್ತೆ, ಡೈಲಿ ಯೋಗ ಮಾಡ್ತಾಯಿದ್ದೆ. ಎಲ್ಲೋ ಒಂದೊಂದು ದಿನ ಸ್ಕಿಪ್ ಮಾಡ್ತಾಯಿದ್ದೆ ಅಷ್ಟೇ. ನನಗೆ ನನ್ನ ಬಾಡಿಗೆ ಯೋಗ ಅವಶ್ಯಕತೆ ಇದೆ. ಬ್ಲಡ್ ಸರ್ಕ್ಯುಲೇಷನ್ ಪ್ರಾಪರಾಗಿ ಆಗೋದಕ್ಕೆ ನಾನು ಯೋಗ ಮಾಡುವಾಗ ನನ್ನ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಪರಾಗಿರುತ್ತೆ. ಸೊ ಹಾಗಾಗಿ ಇಲ್ಲ ಅಂದರೆ ನನಗೆ ಸ್ವಲ್ಪ ಇಲ್ಲ, ನನ್ನ ಹೆಲ್ತಲ್ಲಿ ವೇರಿಯೇಷನ್ ಆಗುತ್ತೆ. ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಹಾಗಾಗಿನೇ ನಾನು ಯೋಗಗೆ ಜಾಸ್ತಿ ಆದ್ಯತೆನ ಕೊಡ್ತೀನಿ. ನನಗೆ ಬೇರೆ ಎಕ್ಸಸೈಸ್ಗಿಂತ ಯೋಗ ನನಗೆ ಕಂಫರ್ಟ್ ಅನಿಸುತ್ತೆ. ನಮ್ಮ ಮನೆಯಲ್ಲೇ ನನಗೆ ಫ್ರೀ ಟೈಮ್ ಇದ್ದಾಗ ಈವ್ನಿಂಗ್ ಆರ್ ಮಾರ್ನಿಂಗ್ ಮಾಡ್ಕೊಬೋದು. ಸೊ ನಾನು 1 ಇಯರ್ ಪ್ರಾಕ್ಟೀಸ್ ಮಾಡಿದೆ. ಸೊ ಹಾಗಾಗಿ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಕಲ್ತಿದ್ದೀನಿ, ಅದನ್ನೇ ಫಾಲೋ ಮಾಡ್ತೀನಿ. ಈಗ ನನಗೆ ಯಾವ ಪೇಯ್ನ್, ಈಗ ಬ್ಯಾಕ್ ಪೇಯ್ನ್ ಇರ್ಬೋದು, ಶೋಲ್ಡರ್ ಪೇಯ್ನ್ ಇರ್ಬೋದು, ಆ ಥರ ಯಾವುದಾದ್ರು ಪೇಯ್ನ್ಸ್ ಇದ್ದಾಗ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಇಲ್ಲಾಂದರೆ ಬೇಸಿಕ್ ಯೋಗನ ಪ್ರಾಪರಾಗಿ ಮಾಡ್ಕೊಂಡು ಹೋಗ್ತೀನಿ. ಸೊ ಇವತ್ತು ಸಂಡೇನ ವೇಸ್ಟ್ ಮಾಡೋದು ಬೇಡ, ನನ್ನನ್ನು ನಾನು ಮೋಟಿವೇಟ್ ಮಾಡ್ಕೋಬೇಕು. ವರ್ಕಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗಿದೆ, ಅದನ್ನು ಮತ್ತೆ ಬ್ಯಾಕ್ ಟು ಟ್ರ್ಯಾಕ್ ಅಂತಾರಲ್ಲ ಆ ಥರ. ಸೊ ಇವಾಗ ಬನ್ನಿ ಬುಕ್ ರೀಡಿಂಗಿಂದ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಯೋಗ ಮಾಡೋಣ, ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಅಷ್ಟೊಂದು ಪಾಪುನು ಎದ್ದಿರ್ತಾನೆ. ಸೊ ಕಮ್ ಹಾಪಿ. ಪ್ರೆಸೆಂಟ್ ನಾನು ಆಟೋಮಿಕ್ ಹ್ಯಾಬಿಟ್ಸ್ ಅನ್ನೋ ಬುಕ್ನ ಓದ್ತಾ ಇದ್ದೀನಿ. ಈ ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 ಮಂತ್ ಆಯಿತು. ರೆಗ್ಯುಲರಾಗಿ ಓದೋಕ್ಕಾಗ್ತಾಯಿಲ್ಲ, ಹಾಗಾಗಿ ನಾನು ಇದನ್ನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಬಟ್ ಆಲ್ಮೋಸ್ಟ್ ಮಾರ್ನಿಂಗ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ರೀಡ್ ಮಾಡೋದಕ್ಕೆ. ಇವಾಗ ನನಗದು ಹ್ಯಾಬಿಟ್ ಥರ ಆಗೋಗಿದೆ. ಏನೋ ಬುಕ್ ನೋಡಿದಾಗ ಓದಬೇಕಂತ ಮನಸ್ಸು ಬರುತ್ತೆ. ಮತ್ತು ಚೆನ್ನಾಗಿದೆ ಬುಕ್ಕು. ನಮ್ಮ ಚಿಕ್ಕ ಚಿಕ್ಕ ಹ್ಯಾಬಿಟ್ಸ್ನ ನಾವು ಹೇಗೆ ಇಂಪ್ರೂವ್ ಮಾಡ್ಕೊಬೇಕು, ಅದನ್ನು ಒಳ್ಳೆ ಹ್ಯಾಬಿಟ್ಸ್ಗೆ ಹೇಗೆ ಕನ್ವರ್ಟ್ ಮಾಡ್ಕೊಬೇಕು ಅಂತ ಚೆನ್ನಾಗಿ ಹೇಳಿದ್ದಾರೆ ಈ ಬುಕ್ಕಲ್ಲಿ. ನಿಜವಾಗ್ಲೂ ನಿಮಗೇನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಅಥವಾ ಯಾವುದಾದ್ರೂ ಅನ್ವಾಂಟೆಡ್ ಹ್ಯಾಬಿಟ್ಸ್ಗೆ ನೀವು ಅಡಿಕ್ಟ್ ಆಗಿದ್ದರೆ ಈ ಬುಕ್ನ ಓದ್ತಾ ನಿಮಗೆ ಅದು ಮೇ ಬಿ ಮೈಂಡ್ ಚೇಂಜ್ ಆಗ್ಬೋದು. ಅದರಿಂದ ಹೊರಗೆ ಬಂದು ಒಳ್ಳೆ ಹ್ಯಾಬಿಟ್ಸ್ನ ರೂಢಿ ಮಾಡ್ಕೊಳ್ಳೋದಕ್ಕೆ ನನಗಂತೂ ಇದು ತುಂಬ ಇಷ್ಟ ಆಯಿತು. ನಾನು ಸಮ್ ಚೇಂಜಸ್ನ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಪ್ರಕಾರ ಗುಡ್ ಬುಕ್. ಯಾರಿಗಾದ್ರೂ ಓದಬೇಕು ಅಂತ ಇಷ್ಟ ಇದ್ದರೆ ಈ ಬುಕ್ನ ನಾನು ರೆಫರ್ ಮಾಡ್ತೀನಿ. ಅಟಾಮಿಕ್ ಹ್ಯಾಬಿಟ್ಸ್ ಟ್ರೈ ಒಂದು ಸಲ ಓದಿ ಪ್ರಯತ್ನ ಮಾಡಿ, ಚೆನ್ನಾಗಿದೆ, ನಿಮಗೂ ಚೆನ್ನಾಗಿ ಅನಿಸುತ್ತೆ. ನಾನಿವಾಗ ದ ಲಾ ಆಫ್ ಲೀಸ್ಟ್ ಎಫರ್ಟ್ ಚಾಪ್ಟರಲ್ಲಿದ್ದೀನಿ, ಇದನ್ನು ಓದಬೇಕು. ಆಗ ನಮ್ಮ ಬುಕ್ ರೀಡಿಂಗ್ ಮುಗೀತು. 3 ಪೇಜಸ್ ಓದಿದ್ದೀನಿ ಇವತ್ತು. ಇವಾಗ ನಮ್ಮ ಬುಕ್ ರೀಡಿಂಗ್ ಮುಗೀತು, 3 ಪೇಜಸ್ ಓದಿದ್ದೀನಿ ಇವತ್ತು. ಸೊ ಇವತ್ತಿಗೆ 3 ಪೇಜಸ್ ಸಾಕು. ಇದನ್ನು ಇವಾಗ ಸ್ಲೈಟಾಗಿ ಫೋಲ್ಡ್ ಮಾಡಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ಯೋಗ ಮಾಡೋಣ. ಮಾರ್ನಿಂಗ್ ವ್ಯೂ ನೋಡ್ಬೋದು ನೀವು. ಇವತ್ತು ಬೆಳಗ್ಗೆನೇ ಇಷ್ಟು ಬೆಳಕಿದೆ, ಸನ್ಲೈಟ್ ಚೆನ್ನಾಗಿ ಬಂದಿದೆ. ಹಾಗೆ ನಮ್ಮ ರೆಡಿ. ಇವಾಗ ಯೋಗ ಸ್ಟಾರ್ಟ್ ಮಾಡೋಣ.
ಯೋಗ ಎಲ್ಲ ಮುಗೀತು. ಯೋಗ ಎಲ್ಲ ಮುಗಿಸ್ಕೊಂಡು ಬನಾನಾ ಸ್ಮೂತಿ ಮಾಡಿಕೊಂಡು ಕುಡಿದ್ವಿ. ಆ್ಯಕ್ಚುಲಿ ಅದರದ್ದು ವೀಡಿಯೋ ಮಾಡಿದ್ದೆ, ಮೈಕ್ ಆನ್ ಮಾಡೋದು ಮರ್ತೋಗಿದ್ದೀನಿ. ಸೊ ಹಾಗಾಗಿ ಅದ್ರಲ್ಲಿ ವಾಯ್ಸ್ ಓವರ್ ಬಂದಿಲ್ಲ, ಅದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ. ಇವಾಗ ರೂಮ್ ಎಲ್ಲ ಕ್ಲೀನ್ ಮಾಡಿ ಬೆಡ್ಡೆಲ್ಲ ಅರೇಂಜ್ ಮಾಡಿ ಅದಾದಮೇಲೆ ಕಿಚನ್ಗೆ ಬರಬೇಕು. ಸ್ವಲ್ಪ ಬ್ರೇಕ್ಫಾಸ್ಟ್ ಏನಾದರೂ ಮಾಡ್ಕೊಂಡು ತಿಂದು ಲೈಟಾಗಿ ನಾನು ಪಾಪು ಇಬ್ಬರೇ ಇರೋದು. ನಮ್ಮನೆಯವ್ರು ಆಚೆ ಹೋಗಿದ್ದಾರೆ. ಹಾಗೆ ಇವತ್ತು ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ನನ್ನ 2 years ಬ್ಯಾಕ್ ನನ್ನ ಜೊತೆ ವರ್ಕ್ ಮಾಡ್ತಾ ಇದ್ದವರು ಮತ್ತು ಪ್ರೆಸೆಂಟ್ ನನ್ನ ಜೊತೆ ವರ್ಕ್ ಮಾಡ್ತಾ ಇರೋರು. ಅವ್ರನ್ನ ಬರೋಕ್ಕೆ ಹೇಳಿದ್ದೀನಿ. ಸೊ ಹಾಗಾಗಿ ಏನಾದರೂ ಪ್ರಿಪೇರ್ ಮಾಡಬೇಕು. ಫಸ್ಟು ಮನೆಯೆಲ್ಲ ಸ್ವಲ್ಪ ಅರೇಂಜ್ ಮಾಡಿ, ಎಲ್ಲ ಕ್ಲೀನ್ ಆಗಿದೆ. ಬೆಡ್ ಒಂದು ಅರೇಂಜ್ ಮಾಡಬೇಕು, ಪಾಪು ಇವಾಗ ಎದ್ದಿದ್ದಾನಲ್ವ, ಅದೊಂದು ಅರೇಂಜ್ ಮಾಡಿ ಆಮೇಲೆ ಬರ್ತೀನಿ. ಏನಾದರೂ ಪ್ರಿಪೇರ್ ಮಾಡೋಣ ಅಂತ. ನಾನ್ ವೆಜ್ ಮಾಡೋಣ ಅಂದ್ಕೊತಿದ್ದೆ, ಬಟ್ ಅವರು ಈ ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನೋದಿಲ್ಲ. ಸೊ ವೆಜ್ಜಲ್ಲೇ ಏನಾದರೂ ಮಾಡಬೇಕು. ಸ್ವಲ್ಪ ಮೀಟಪ್ ಎಲ್ಲ ಇರುತ್ತೆ. ಅವಾಗಿಂದು ವೀಡಿಯೋ ಆದರೆ ತೆಗಿಯೋಕ್ಕೆ ಟ್ರೈ ಮಾಡ್ತೀನಿ. ಅವರು ಕಂಫರ್ಟಬಲ್ ಇಲ್ಲ ವೀಡಿಯೋದಲ್ಲಿ. ಸೊ ಹಾಗಾಗಿ ಅವ್ರದ್ದೆಲ್ಲ ವೀಡಿಯೋ ಏನು ಮಾಡೋಕ್ಕೋಗಲ್ಲ. ಬಾಕಿದೆಲ್ಲ ಏನು ಪ್ರಿಪೇರ್ ಮಾಡ್ತೀನಿ ಅದನ್ನೆಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸರಿ ಬನ್ನಿ ಇವಾಗ ಮನೆ ಕ್ಲೀನ್ ಮಾಡೋಣ, ರೂಮ್ ಕ್ಲೀನ್ ಮಾಡೋಣ. ವೆಲ್ಕಮ್ ಬ್ಯಾಕ್. ನಮ್ಮ ಮನೆಯವ್ರು ಇದ್ದಾಗ ಏನಾದರೂ ಇಲ್ಲ ಅಂದರೆ ಅವ್ರನ್ನ ಸಡನ್ನಾಗಿ ಕಳಿಸ್ಬಿಡ್ತೀನಿ, ಹೋಗಿ ತೊಗೊಂಬನ್ನಿ, ಅದು ತೊಗೊಂಬನ್ನಿ, ಇದು ತೊಗೊಂಬನ್ನಿ ಅಂತ. ಇವತ್ತು ಅವ್ರು ಇಲ್ಲ. ಸೊ ಹಾಗಾಗಿ ನಾನು ಹೋಗೋಕ್ಕೆ ಸೋಂಬೇರಿತನ ಮಾಡ್ಕೊಂಡು ಹೋಗ್ಬೇಕಲ್ಲ ತರಕ್ಕೆ ಅಂತೇಳಿ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ನಾನು ಜಾಸ್ತಿ ಆನ್ಲೈನಲ್ಲಿ ಏನೂ ಆರ್ಡ್ರ್ ಮಾಡ್ಕೊಳ್ಳಲ್ಲ. ಇವತ್ತು ಝೆಪ್ಟೋಲಿ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಕ್ಕಳಿಗೆ ಚಿಪ್ಸು, ಹಾಗೆ ಸಾಗು ಮಾಡೋದಕ್ಕೆ ಆಲೂಗೆಡ್ಡೆ ಬೇಕಿತ್ತು, ಕ್ಯಾರೆಟ್ ಬೇಕಿತ್ತು. ಎಲ್ಲ ನೋಡ್ಬೇಕು ಹೇಗಿದೆ ಅಂತ. ಚೆನ್ನಾಗಿದೆ, ನಾಟ್ ಬ್ಯಾಡ್. ಚಿಪ್ಸು, ಹಾಗೆ ಸ್ವಲ್ಪ ಪಾಲಕ್ ಸೊಪ್ಪು, ಕೊರಿಯಂಡರ್ ಲೀವ್ಸು ಮತ್ತು ಜ್ಯೂಸು, ಹಾಗೆ ಐಸ್ ಕ್ರೀಮ್ ನಾನು ದೊಡ್ಡದು ಮಾಡಿದ್ದೀನಿ ಅಂದ್ಕೊಂಡು ಎಷ್ಟು ml ಮಾಡೋದನ್ನೋ ಏನೋ ಅಲ್ಲಿ ಚಿಕ್ಕದು ಬಂದುಬಿಟ್ಟಿದೆ. ಇದರಲ್ಲೇ ಮ್ಯಾನೇಜ್ ಮಾಡಬೇಕು ಇವಾಗ. ಇಷ್ಟು ಐಟಮ್ ಆರ್ಡ್ರ್ ಮಾಡಿದ್ದೀನಿ. ಪರವಾಗಿಲ್ಲ, ಎಲ್ಲ ಒಳ್ಳೆ ಕ್ವಾಲಿಟಿದೇ ಬಂದಿದೆ. ಏಕೆಂದರೆ ನಾವೇ ಹೋಗಿ ಚೂಸ್ ಮಾಡಿದ್ರು ಚೆನ್ನಾಗಿರುತ್ತಾರಲ್ಲ ಸಮ್ಟೈಮ್. ಆಲೂಗಡ್ಡೆ ಯಾಕೋ ಒಂದು ಹೋಗಿರಂಗಿದೆ. ಆಲೂಗಡ್ಡೆ ಅಷ್ಟು ಚೆನ್ನಾಗಿಲ್ಲ. ಓಕೆ, ಇಷ್ಟು ಮಾಡಿದೆ. ಇವಾಗ ಆಲ್ಮೋಸ್ಟ್ ರೂಮ್ ಕ್ಲೀನಿಂಗ್ ಮುಗೀತಾ ಬಂದಿದೆ. ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು. ರೂಮ್ ಕ್ಲೀನಿಂಗ್ ಕೆಲಸ ನಡೀತಾ ಇದೆ. ಇವಾಗ ಬೇಗ ಬೆಡ್ಶೀಟ್ ಹಾಸಿ ನಮ್ಮ ರೂಮ್ನ ಕ್ಲೀನ್ ಮಾಡಿ ನೆಕ್ಸ್ಟ್ ಕೆಲ್ಸಕ್ಕೆ ಹೋಗೋಣ. ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮುಗಿಸಿದ್ದೀನಿ. ಇವಾಗ ಗೋಧಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ, ಬಟಾಣಿ ನೆನೆ ಹಾಕಿದ್ದೆ. ಹಾಗೆ ತರಕಾರಿನೆಲ್ಲ ಪೀಲ್ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡಿ ಆಮೇಲೆ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತೀನಿ. ಬರೋಷ್ಟರೊಳಗೆ ಸದ್ಯಕ್ಕೆ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ನಾನು ರೆಡಿಯಾಗಾಯಿತು. ಇವಾಗ ಆಲ್ಮೋಸ್ಟ್ ಅವ್ರು ಬರ್ತಾ ಇರ್ಬೋದು, ಆನ್ ದ ವೇ ಇರ್ತಾರೆ. ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅಪ್ಪನೂ ಸ್ನಾನ ಆಯಿತು. ನಾನು ಸ್ವಲ್ಪ ಕಿಚನ್ ಕೆಲಸ ಇದೆ, ಮಾಡೋಣ. ಇವಾಗ ಆಲ್ಮೋಸ್ಟ್ ಅಡುಗೆ ಮುಗ್ದಿದೆ. ಪೂರಿ ಒಂದು ಮಾಡ್ಕೊಬೇಕು, ಹಾಗೆ ಬಜ್ಜಿ ಮಾಡ್ಕೋಬೇಕು. ಬಜ್ಜಿಗೆ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಮೆಣಸಿನ್ಕಾಯಿ ಒಂದು ಕಟ್ ಮಾಡ್ಕೊಬೇಕು, ಪೂರಿ ಮಾಡ್ಕೊಬೇಕು. ಈ ಕಡೆ ಸಾಂಬಾರು ಆಗ್ತಾಯಿದೆ, ಅನ್ನ ಆಗಿದೆ. ಈ ಕಡೆ ಸಾಗುಗೆ ಹಾಕ್ಬಿಡ್ತೀನಿ. ಸೊ ಇನ್ನೇನು ಅವ್ರು ಬರ್ತಾರೆ, ಬಂದಮೇಲೆ ಸ್ವಲ್ಪ ಚಿಲ್ ಔಟ್ ಮಾಡಿ ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿ ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಊಟ ಮುಗಿಸಿ ಅಷ್ಟೇ ಇವತ್ತಿಗೆ. ಸೊ ಅವ್ರು ಬಂದಮೇಲೆ ಸ್ವಲ್ಪ ನೋಡ್ತೀನಿ, ಅವ್ರು ಕಂಫರ್ಟ್ ಇದ್ದರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಅವ್ರು ಬಂದು ಹೋದ್ಮೇಲೆ ಹೇಗಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ದಿನ. ಸೊ ಇವಾಗ ಅಡುಗೆ ಪ್ರಿಪ್ರೇಷನ್ ಆಗ್ತಾಯಿದೆ. ಆಲ್ಮೋಸ್ಟ್ ಕಂಪ್ಲೀಟ್ ಅಂತಕ್ಕೆ ಬಂದಿದೆ, ಮಾಡ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್ ಎಲ್ಲ ಬಂದಿದ್ದರು. 3 ಜನನೂ ಚೆನ್ನಾಗಿ ಕುತ್ಕೊಂಡು ಹರಟೆ ಹೊಡೆದ್ವಿ, ತುಂಬ ಮಾತಾಡಿದ್ವಿ. ತುಂಬ ದಿನ ಆದಮೇಲೆ ಸಿಕ್ಕಿದ್ವಿ. ಒಂಥರ ಖುಷಿ ಆಯಿತು. ತುಂಬ ಥಾಟ್ಸ್ನ ಶೇರ್ ಮಾಡ್ಕೊಂಡ್ವಿ. ಒಂಥರ ತುಂಬ ದಿನ ಆದಮೇಲೆ ಒಂದು 2-3 ವರ್ಷನೇ ಆಗಿತ್ತು ಅಂತ ಹೇಳ್ಬೋದು. ಅಂದರೆ ಕಾಲಲ್ಲಿ ಮೆಸೇಜಲ್ಲಿ ಮಾತಾಡ್ತಿದ್ವಿ. ಮೀಟಾಗಿ ಒಂದು ಕಡೆ ಕುತ್ಕೊಂಡು ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ದು ಇವತ್ತೇ. ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ, ಮೀಟ್ ಆಗಬೇಕು ಅಂತ. ಅದು ಫೈನಲಿ ಇವತ್ತಾಯಿತು. ಚೆನ್ನಾಗಿ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು.
ಹಾಗೆ ಊಟ ಎಲ್ಲ ಮುಗೀತು. ಇವಾಗ ಅವರು ಆಚೆ ಹೋಗೋಣ ಅಂತ ಹೇಳ್ತಾಯಿದ್ರು. ನಾನು ಆ್ಯಕ್ಚುಲಿ ಇವತ್ತು ಟ್ಯೂಷನ್ ಮಕ್ಕಳಿಗೆ ಹೇಳಿದ್ದೆ ಟ್ಯೂಷನ್ ತೊಗೋತೀನಿ ಅಂತ. ಸೊ ಹಾಗಾಗಿ ಟ್ಯೂಷನ್ ಮಾಡಬೇಕು ಇವಾಗ. ಅವ್ರ ಜೊತೆ ಹೋಗೋಕ್ಕಾಗಲಿಲ್ಲ, ಅವರು ಹೊರಟರು. ಅದೇ ಹೇಳಿದ್ನಲ್ಲ, ಅವರು ವೀಡಿಯೋಗೆ ಕಂಫರ್ಟ್ ಇಲ್ಲ, ಅದಕ್ಕೆ ನಾನು ಅವ್ರ ಜೊತೆ ವೀಡಿಯೋ ಏನು ಮಾಡೋಕ್ಕೋಗಲಿಲ್ಲ. ಮೋಸ್ಟ್ ಕ್ವಾಲಿಟಿ ಟೈಮ್ನ ಚೆನ್ನಾಗಿ ಯಾವುದೇ ಇದಿಲ್ಲದೇ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ಚೆನ್ನಾಗಿತ್ತು. ಚೆನ್ನಾಗಿ ಮಳೆ ಬರ್ತಾ ಇದೆ. ಬೆಳಗ್ಗೆ ವಾತಾವರಣ ಎಷ್ಟು ನಾರ್ಮಲ್ ಆಗಿತ್ತು, ಮಳೆ ಬರುತ್ತೆ ಅಂತಾನೆ ಅನ್ನಿಸ್ಲಿಲ್ಲ. ಇವಾಗ ಚೆನ್ನಾಗಿ ಮಳೆ ಬರ್ತಾ ಇದೆ. ಸೊ ಇವತ್ತಿನ ಎ ಡೇ ಇನ್ ಮೈ ಲೈಫ್ ವಿಡಿಯೋನ ಇವಾಗ ಈ ಚಳಿ ಮಳೆಯೊಂದಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ದಯಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಗ ನನ್ನ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ದಯಮಾಡಿ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ಗೆ ಅಂತ ಕೇಳ್ಕೊತೀನಿ. ಬಾಯ್ ಬಾಯ್.